ಎಲ್ಲರೂ ಬನ್ನಿ ಇಲ್ಲಿ. ನಿಜ ಹೇಳು, ನಿಜ ಹೇಳು. ಸೂರಿ ಕೆಳಗಡೆ ಸೆಲ್ಲಾರ್ನಲ್ಲಿರೋ ವಿಷಯ ನಿನಗೆ ಗೊತ್ತಿತ್ತಾ ಗೊತ್ತಿಲ್ವಾ? ಇಲ್ಲ, ನನಗೆ ಗೊತ್ತಿರಲಿಲ್ಲ. ಸುಹಾಸಿನಿ ಸತ್ಯದ ತಲೆ ಮೇಲೆ ಹೊಡೆದಾಗ ಸುಳ್ಳು ಹೇಳ್ಬೇಡ, ನಿಜ ಹೇಳು. ಅಕ್ಕ, ನಾನೇನು ಮಾಡಿಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿನಗೇನು ಹೇಳಬೇಕು ಅಂತ ಹೇಳಿ ಆಮೇಲೆ ಮಾತಾಡ್ತೀನಿ. ಸರಿ, ಒಳ್ಳೆತನದ ನಾಟಕ ಆಡ್ತಿದ್ಯಲ್ಲ, ಆಡು ಆಡು. ಅದು ಎಲ್ಲಿ ತನಕ ಆಡ್ತೀಯ ಅಂತ ನಾನು ನೋಡ್ತೀನಿ. ಆದರೆ ಇಷ್ಟನ್ನು ನೆನ್ಪಿಟ್ಕೋ ಸುಹಾಸಿನಿ, ಒಂದಲ್ಲ ಒಂದಿನ ನಿನ್ನ ನಾಟಕ ಮುಗಿಲೇಬೇಕು. ನಿನ್ನ ನಾಟಕಕ್ಕೆ ಬರದೆ ಬೀಳಲೇಬೇಕು. ಅಮ್ಮ, ಇವಳನ್ನ ಈ ಥರ ಕೇಳಿದ್ರೆ ಬಾಯಿ ಬಿಡಲ್ಲ. ಇವಳನ್ನ ರಾಜಣ್ಣ ಬೇಡ. ಇದು ವೈದೇಹಿ ಅಮ್ಮ ಮತ್ತು ಸುಹಾಸಿನಿ ಅತ್ತೆ ಮಧ್ಯೆ ಇರೋ ವಿಚಾರ. ಅವರಿಬ್ಬರೇ ಸರಿ ಮಾಡ್ಕೊಳ್ಬೇಕು. ನೀವು ಮಧ್ಯದಲ್ಲಿ ಹೋಗಬೇಡಿ. ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ? ನಾನೇ ಸೂರ್ಯನಾರಾಯಣ ಭಾವನ ಕೂಡ್ ಹಾಕಿದ್ದೆ ಅಂತ ಅಲ್ವಾ? ಅಲ್ಲ, ನಿಮ್ಮೆಲ್ಲರ ಕಣ್ತಪ್ಪಿಸಿ ನಾನು ಸೂರ್ಯನಾರಾಯಣ ಭಾವನ ಬಚ್ಚಿಡೋದಕ್ಕಾಗತ್ತಾ? ನೀವೇ ಹೇಳಿ. ಸಾಧ್ಯ ಇದೆ ಸುಹಾಸಿನಿ, ಖಂಡಿತ ಸಾಧ್ಯ ಇದೆ. ಯಾಕೆಂದ್ರೆ ಕ್ರಿಮಿನಲ್ಗಳಲ್ಲೇ ಕ್ರಿಮಿನಲ್ ನೀನು. ಹಾಗಾದ್ರೆ ಸಾಕ್ಷಿ ಸಮೇತ ಹೇಳ್ತೀನಿ ಕೇಳು. ಅವತ್ತು ಸೆಲ್ಲಾರ್ನಲ್ಲಿ ಧ್ರುವ ಸೂರಿ ಹುಡ್ಕೋಕೆ ಬಂದಾಗ ನೀನು ಅವನಿಗೆಲ್ಲಿ ಗೊತ್ತಾಗುತ್ತೆ ಅಂತ ಉಸಿರು ಕಟ್ಟೋ ನಾಟಕ ಆಡಿದೆ ಅಲ್ಲ? ಧ್ರುವ, ನಿನ್ನಿಂದ ತುಂಬ ಸಹಾಯ ಆಯಿತು ಧ್ರುವ. ಥ್ಯಾಂಕ್ ಯು ಸೋ ಮಚ್. ಏನದು ಸೌಂಡು? ಮಾತಾಡ್ಯಾ? ಒಂದು ನಿಮಿಷ ಆಚೆ ನಾನು ನೋಡ್ಕೊಬರ್ತೀನಿ. ಧ್ರುವ ಪ್ಲೀಸ್, ನನ್ನ ಕೈಲಿ ಆಗ್ತಾನೆ ಇಲ್ಲ. ನನ್ನ ಮನೆ ಒಳಗಡೆ ಕರ್ಕೊಂಡು ಹೋಗಿ. ಇನ್ನೊಂದು ಸಾಕ್ಷಿ ಕೊಡ್ಲಾ ಸುಹಾಸಿನಿ? ಈ ಘಟನೆ ಆಗಿದ ಮರುದಿನಾನೇ ನಾನು ಧ್ರುವ ಮತ್ತೆ ಸೆಲ್ಲಾರ್ಗೆ ಹೋದ್ವಿ. ಆಗ ನಮಗೆ ಅಲ್ಲಿಗೆ ಸಿಕ್ಕಿದ್ದು ಸೂರಿ ಜಪಮಾಲೆ. ಧ್ರುವ ಜಪಮಾಲೆ ಸೂರಿ ಅಲ್ಲಿಲ್ಲ ಅಂದಮೇಲೆ ಅವ್ರ ಜಪಮಾಲೆ ಅಲ್ಲಿ ಹೇಗೆ ಸಿಗಕ್ಕೆ ಸಾಧ್ಯ ಸುಹಾಸಿನಿ? ಹಾಗಾದ್ರೆ ನೀನೀಗ ನನ್ನ ಹತ್ರ ಕೇಳಬಹುದು, ಸೂರ್ಯ ಅವರು ಅಲ್ಲಿ ಯಾಕೆ ಸಿಗಲಿಲ್ಲ ಅಂತ. ಅದಕ್ಕೂ ನನ್ನ ಹತ್ರ ಉತ್ತರ ಇದೆ. ಯಾಕೆಂದ್ರೆ ನಾವು ಅಲ್ಲಿರೋ ಒಂದು ರೂಮನ್ನ ಮಾತ್ರ ನೋಡಿದ್ವಿ, ಅದ್ರ ಒಳಗಿರೋ ಕೊಠಡಿನ ನೋಡಿರ್ಲಿಲ್ಲ. ಅಲ್ಲಿ ನೀನು ಸೂರ್ಯನ ಬಚ್ಚಿಟ್ಟಿದ್ದೆ ಅಲ್ಲ? ಅಷ್ಟೇ ಅಲ್ಲ ಸುಹಾಸಿ, ನೀನು ಈ ಮನೆಗೆ ಮಾಡಿರೋ ಪ್ರತಿಯೊಂದು ಅನ್ಯಾಯಕ್ಕೂ ನನ್ನ ಹತ್ರ ಸಾಕ್ಷಿ ಇದೆ. ನೀನು ಚಾಪೆ ಕೆಳಗೆ ತೂರಬಹುದು, ಆದರೆ ನಾನು ಜಡ್ಜ್ ಹೆಂಡತಿ. ಸೂರಿ ಜಡ್ಜ್ ಆಗೋದಕ್ಕೆ ಮೊದಲು ಲಾಯರ್ ಆಗಿದ್ರು, ಕ್ರಿಮಿನಲ್ ಲಾಯರ್ ಆಗಿದ್ರು.
ನಿನ್ನಂಥ 1000 ಕ್ರಿಮಿನಲ್ಗಳನ್ನು ಅವರು ದಿನ ನೋಡ್ತಿದ್ರು. ಈ ಥರ ಎಷ್ಟೋ ಜನರ ಬಗ್ಗೆ ಅವರು ನನ್ನ ಹತ್ರ ಮಾತಾಡಿದ್ದಾರೆ. ನಾಟಕ ಆಡಬೇಡ ಸುಹಾಸಿನಿ, ಈಗಲಾದರೂ ಮಾತಾಡು. ನಿನ್ನನ್ನೇ ಕೇಳ್ತಾ ಇರೋದು, ಮಾತಾಡು ಸುಹಾಸಿನಿ, ಮಾತಾಡು ಅಂದೆ. ಹೌದು, ಸೂರ್ಯನಾರಾಯಣ ವಸಿಷ್ಠನ ಕಿಡ್ನಾಪ್ ಮಾಡಿ ಬೇಸ್ಮೆಂಟ್ ಅಲ್ಲಿ ಇಟ್ಟಿದ್ದು ನಾನೇ. ಏನೀಗ ಏನ್ ಮಾಡ್ತೀರಾ? ನೀನು ಕ್ರಿಮಿನಲ್ ಲಾಯರ್ ಹೆಂಡತಿ ಇರ್ಬೋದು, ಆದ್ರೆ ನಾನು ಪಕ್ಕಾ ಕ್ರಿಮಿನಲ್. ಕರ್ಕೊಂಬನ್ರೋ ಬೇಗ. ಬರಬೇಕು 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 ಮಿಸ್ಟರ್ ಸೂರ್ಯನಾರಾಯಣ ವಸಿಷ್ಠ. ಇವತ್ತು ನಿನ್ನ ಕೊನೆಯ ದಿನ. ಪಾಪ, ಬೆಳಗ್ಗೆನೆ ಸೂರ್ಯ ಮುಳುಗ್ತಾ ಇದ್ದಾನೆ. ಸೂರ್ಯ ಮುಳುಗೋದ ಅಂದ ಕೂಡಲೇ ಅದು ಸೂರ್ಯನ ಕೊನೆ ಅಲ್ಲ, ಆ ಸೂರ್ಯ ಮತ್ತೆ ಹುಡುಕ್ತಾನೆ. ನಿನಗಿನ್ನೂ ಅದ್ರಲ್ಲಿ ನಂಬಿಕೆ ಇದೆಯಾ? ಕಣ್ಣು ಮುಂದೆ ನಿಂತಿರೋದು ನಿನ್ನ ಸಾವು ಕಣೋ. ಸಾವುಗೆ ಅವತ್ತು ಹೆದರಿಲ್ಲ, ಇವತ್ತು ಹೆದರಲ್ಲ. ನಿನ್ನ ಗೊಡ್ಡು ಬೆದರಿಕೆಗೆ ಹೆದರೋನಲ್ಲ ಈ ಸೂರ್ಯನಾರಾಯಣ ವಸಿಷ್ಠ. ನಿನ್ನನ್ನು ಯಾರಾದ್ರೂ ಬಂದು ಕಾಪಾಡ್ತಾರೆ ಅಂತ ನಿನ್ಗಿನ್ನೂ ನಂಬಿಕೆ ಇದೆಯಾ? ಯಾರು ಬರ್ತಾರೆ? ನಿನ್ನ ಮೊದಲನೇ ಮಗ ದ ಗ್ರೇಟ್ ವೇದಾಂತ್, ಅವನು ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ನಿನ್ನ ಎರಡನೇ ಮಗ ಅವನ ಮೇಲ್ ಹೋಗಿ ಆಗ್ಲೇ ತುಂಬಾ ದಿನ ಆಯ್ತು. ಇನ್ನು ನಿನ್ನ ಮೂರನೇ ಮಗ ಅವನಿನ್ನು ಬಚ್ಚ, ನನಗೆ ಯಾವ ಲೆಕ್ಕನೂ ಇಲ್ಲ. ಓ, ನಿನ್ನ ಸೊಸೆ ಬಂದು ಕಾಪಾಡಬಹುದು ಅಂತ ನಿನ್ಗೇನಾದ್ರೂ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ಯಾರು ಬರಲ್ಲ. ಇವತ್ತು ನಿನ್ನ ಜೀವನದ ಕಟ್ಟ ಕಡೆಯ ದಿನ. ನನ್ನ ಹೆಂಡತಿನ 25 ವರ್ಷ ಜೈಲಿಗೆ ಹಾಕಿದೆ ಅಲ್ವಾ? ನನ್ನ ಹೆಂಡತಿ ಜೈಲಲ್ಲೇ ಸತ್ತು ಹೋದ್ಲು. ಅವಳ ಹೆಸರಲ್ಲಿ ಮೊದಲನೇ ಗುಂಡು. ನಾನು ನನ್ನ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳೋಕ್ಕೆ ಆಗ್ಲಿಲ್ಲ, ಅದಕ್ಕೋಸ್ಕರ ಎರಡನೇ ಗುಂಡು. ನನ್ನ ಮಗ ತೇಜಸ್ಸಿನ ಹೆಸರಲ್ಲಿ ಮೂರನೇ ಗುಂಡು. ಮೂರು ಗುಂಡು ಸಾಕು ನಿನ್ನ ಜೀವ ತೆಗಿಯಕ್ಕೆ. ಯಾಕೆ ನಗ್ತಾ ಇರೋದು?
ಎಲ್ಲ ನೋಡ್ತಾ ಇದ್ರೆ ನನಗೆ ಮಕ್ಕಳಾಟ ಅನ್ನಿಸ್ತಾ ಇದೆ ನೀನು ಆಡ್ತಿರೋದು. ಏಯ್ ಸಾಯಿಸ್ಬಿಡ್ತೀನಿ. ಬೇಟಪ್ಪ ಟೆನ್ಷನ್ ಮಾಡ್ಕೋಬೇಡ, ಕೂಲಾಗಿ ಕೇಳು. ನೋಡು, ಸಾವು ಅಂದರೆ ಭಯ ಪಡೋರ್ಗೆ ಮಾತ್ರ ಸಾವನ್ನ ಎದುರಿಸಿದಾಗ ಭಯ ಆಗೋದು. ಹಿಂಗಾಗಲೇ ಹೇಳಿದ್ನಲ್ಲ, ಸಾವಂದರೆ ನನಗೆ ಭಯ ಇಲ್ಲ. ನಿನ್ನ ಕೈಲಿ ಏನು ಮಾಡೋಕ್ಕೆ ಸಾಧ್ಯ? ಏನೋ ಮಾಡೋಕ್ಕೆ ಸಾಧ್ಯ. ಈಗ ನಾನು ಕೊಲ್ತೀನಿ ಅಂತ ಇದೆಯಾ? ಟ್ರೈ ಮಾಡು. ಅಂದ್ರೆ ನಿನಗೆ ನನ್ನ ಕಂಡ್ರೆ ಭಯ ಆಗ್ತಾ ಇಲ್ಲ? ನಿನ್ನ ಮಕ್ಕಳನ್ನ, ನಿನ್ನ ಸಂಸಾರನ ಹಾಳು ಮಾಡ್ದವ್ ನಾನು. ನನ್ನ ನೋಡಿದ್ರೆ ನಿನಗೆ ಕೋಪ ಬರ್ತಾ ಇಲ್ವಾ? ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋಕ್ಕೆ ನಾನು ಯಾರು? ನೀನು ಮಾಡಿರೋ ಪಾಪ ಕರ್ಮ ಎಲ್ಲ ಮೇಲಿರೋನು ಲೆಕ್ಕ ಇಟ್ಕೊಂಡಿರ್ತಾನೆ. ಅದಕ್ಕೆ ನಿನಗೆ ಪ್ರಾಯಶ್ಚಿತ್ತ ಹಾಗೆ ಆಗತ್ತೆ. ದೇವ್ರಂತೆ ದೇವ್ರು. ಯಾರೋ ಅವನು ದೇವ್ರು. ನಿನ್ನ ಪಾಲಿಗೆ ಈಗ ನಾನೇ ದೇವ್ರು. ನಿನ್ನ ಪ್ರಾಣ ನನ್ನ ಕೈಯಲ್ಲಿದೆ. ಅಗ್ನಿ ಜೊತೆ ಸೇರಿ ಸಂಪಗೆಪುರದಿಂದ ನಿನ್ನ ಗಂಡನ್ನ ಕಿಡ್ನಾಪ್ ಮಾಡಿಸಿದ್ದು ನಾನೇ. ಅಮೂಲ್ಯ ಮತ್ತೆ ವೇದ ಅಂತಿದ್ರು ನಿನ್ನ ಗಂಡನ್ನ ಹುಡುಕೊಂಡು ಸಂಪಗೆಪುರಕ್ಕೆ ಹೋಗಿದ್ರಲ್ಲ, ಆಗ ಇನ್ನೇನು ಅವರೇ ಅಪ್ಪ ಅಂತ ಗೊತ್ತಾಗ್ಬೇಕು. ಅಷ್ಟರಲ್ಲಿ ಅಗ್ನಿ ಕೈಯಿಂದ ಭಾವನ್ನ ಕಿಡ್ನಾಪ್ ಮಾಡಿಸಿದ್ದು ನಾನೇ. ಇದೊಂದೇ ಅಲ್ಲ, ಈ ಮನೆಯಲ್ಲಿ ನಡೆದಿರೋ ಪ್ರತಿಯೊಂದು ಘಟನೆ ಹಿಂದೆನೂ ನನ್ನ ಕೈವಾಡ ಇದೆ. ಅಂದ್ರೆ ಇದ್ರ ಅರ್ಥ? ನೀನೇನು ಯೋಚನೆ ಮಾಡ್ತಾ ಇದೀಯ ಆರ್ತಿ? ನಿನ್ನ ಗಂಡ ಸತ್ತಿದ್ದಕ್ಕೂ ಕಾರಣ ನಾನೇ. ನಾನೇ ಅಂದ್ರೆ ನಾನೇ ಲಾರಿ ತಗೊಂಡು ಹೋಗಿ ಡಿಕ್ಕಿ ಹೊಡೆದು ವಿಕ್ರಾಂತ್ಗೇನು ಮಾಡಲಿಲ್ಲ. ಇಂಡೈರೆಕ್ಟ್ ಆಗಿ ವಿಕ್ರಾಂತ್ಗೆ ವೈದೇಹಿನೇ ತಾಯಿ ಅನ್ನೋ ಸತ್ಯ ಗೊತ್ತಾಗಿತ್ತು. ಅವನದನ್ನ ಅಣ್ಣನಿಗೆ ಹೇಳಬೇಕು ಅಂತ ಫೋನ್ ಮಾಡ್ದ. ಆ ಕಾಲ್ನ ರಿಸೀವ್ ಮಾಡಿದ್ದು ನಾನು. ಅವನು ಅದನ್ನ ಮನೆಯವರೆಲ್ರಿಗೂ ತಿಳಿಸ್ಬೇಕು ಅಂತ ಹೊರಟಿದ್ದ. ಅವನು ಹಾಗೆ ಮಾಡಿಬಿಟ್ರೆ ನಾನು ಹೇಗೆ ಸರ್ವೈವ್ ಆಗೋದು? ನನ್ನ ಗುಟ್ಟೆಲ್ಲಿ ಬಯಲಾಗುತ್ತೋ ಅಂತ ಅಗ್ನಿಗೆ ಕಾಲ್ ಮಾಡಿ ಲಾರಿ ಕಳಿಸಿ ವಿಕ್ಕಿಗೆ ಆಕ್ಸಿಡೆಂಟ್ ಮಾಡಿಸೋದಕ್ಕೆ ಹೇಳಿದ್ದು ನಾನೇ. ವಿಕ್ಕಿ ಸಾವುಗೂ ನಾನೇ ಕಾರಣ. ಆರ್ತಿ, ಇಟ್ಸ್ ಪ್ಯೂರ್ಲಿ ಸರ್ವೈವಲ್, ನಥಿಂಗ್ ಪರ್ಸನಲ್. ನಾನೇನಾದ್ರೂ ವಿಕ್ರಾಂತ್ನ ಹಾಗೆ ಬಿಟ್ಟಿದ್ರೆ ನಾನು ನಾಶ ಆಗ್ಬಿಡ್ತಾ ಇದ್ದೆ. ನನಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಹೆತ್ತ ಮಗನ ಥರ ಇದ್ರು, ಬಾಯಿ ತುಂಬ ಅಮ್ಮ ಅಂತ ಕರಿತಾ ಇದ್ರು. ಅವ್ರನ್ನೇ ಸಾಯಿಸಿದಿರಲ್ಲ, ನೀವು ಒಂದು ತಾಯಿನ? ಸಾಕು. ಇವತ್ತು ನನ್ನ ನಾಟಕದ ಕೊನೆ ದಿನ. ನಾನು ಸಾಯ್ತೀನಿ, ಇಲ್ಲ ಎಲ್ರನ್ನೂ ಸಾಯಿಸ್ತೀನಿ. ಏನಂದೆ ನೀನು? ಹೆತ್ತ ಮಕ್ಕಳ ಥರ ಅಂತ. ಹೆತ್ತ ತಾಯಿನೇ ಬಿಟ್ಟೋಳಲ್ಲ ನಾನು. ಇನ್ನು
ಹೆತ್ತ ಮಕ್ಕಳ ಹಾಗೆ ಇದ್ದವ್ರನ್ನ ಬಿಡ್ತೀನ? ದೊಡ್ಡ ಸಾಧನೆ ಮಾಡಿದವಳು ಅದು ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವೇನೆ ನಿನಗೆ? ಹೆತ್ತ ತಾಯಿ ಕಣ್ಣನ್ನು ಹೋಗೋ ಹಾಗೆ ಮಾಡಿದ್ದು ದೊಡ್ಡ ಸಾಧನೆನಾ? ಖಂಡಿತ ಇಲ್ಲ. ನಾನು ಇಷ್ಟು ದಿನ ಏನೇನ್ ಮಾಡಿದ್ದೀನಿ ಅಂತ ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ. ನೋಡೋಣ, ತಿಳ್ಕೊಂಡು ಆಮೇಲೆ ನೀವೇನ್ ಮಾಡ್ತೀರಾ ಅಂತ. ಏನು ಮಾಡೋದಕ್ಕಾಗಲ್ಲ. ಸುಹಾಸಿನಿ, ದಿಸ್ ಇಸ್ ವೇದಾಂತ್ ವಸಿಷ್ಠ. ಎಲ್ಲ ಶುರುವಾಗಿದ್ದು ನಿನ್ನಿಂದ. ಎಲ್ಲದಕ್ಕೂ ಕಾರಣ ನೀನೆ. ನೀನು ವೇದಾಂತ್ನ ಮದುವೆ ಆಗಿ ಈ ಮನೆಗೆ ಬರದೆ ಹೋಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಹೌದು, ನಾನು ಮದುವೆ ಆಗಿ ಬಂದ್ಮೇಲೆನೆ ಸುಹಾಸಿನಿ ಅತ್ತೆ ಪುಣ್ಯಕೋಟಿ ಹಸು ಅಲ್ಲ, ಗೋಮುಖ ವ್ಯಾಘ್ರ ಅನ್ನೋ ಸತ್ಯ ಗೊತ್ತಾಗಿತ್ತು. ಹೌದು, ನೀನು ಬಂದು ನನ್ನ ಬಣ್ಣನ ಬಯಲು ಮಾಡೋದಕ್ಕೆ ನೋಡಿದೆ. ಅದಕ್ಕೆ ನಾನು ಇನ್ನೂ ಸುಳ್ಳು ಹೇಳ್ತಾ ಹೋದೆ. ಒಂದ ಎರಡ ಅಮ್ಮಗೆ ಕಣ್ಣು ಹೋಗೋ ಹಾಗೆ ಮಾಡಿದೆ. ಧ್ರುವಂಗೆ ಆಕ್ಸಿಡೆಂಟ್ ಮಾಡಿಸ್ದೆ, ವಿಕ್ಕಿಗೆ ಆಕ್ಸಿಡೆಂಟ್ ಮಾಡಿಸ್ದೆ, ವೇದಾಂತ್ನ ಕಿಡ್ನಾಪ್ ಮಾಡಿಸ್ದೆ. ಮನೆ ಹಾಳಾಗೋದಕ್ಕೆ ನಾನೆಷ್ಟು ಕಾರಣನೋ ನೀನು ಅಷ್ಟೇ ಕಾರಣ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನೀನು ವೇದಾಂತ್ನ ಮದುವೆ ಆಗದೆ ಹೋಗಿದ್ರೆ ನಿಮ್ಮಪ್ಪ ಮಂಜುನಾಥ್ ಸಾಯ್ತಾ ಇರ್ಲಿಲ್ಲ. ಅಮೂಲ್ಯ, ಮಗು ನಾಮಕರಣ ಮಾಡೋದಕ್ಕೆ ನಾನು ಜಾಗನ ಫಿಕ್ಸ್ ಮಾಡಿದೆ. ಅದನ್ನ ಆ ಬೆಟ್ಟಪ್ಪನ್ಗೆ ಇನ್ಫಾರ್ಮ್ ಮಾಡಿದೆ ಅಷ್ಟೆ. ಆದ್ರೆ ಹೀಗಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸುಹಾಸಿನಿ, ಬರ್ತಿರೋ ಕೋಪಕ್ಕೆ ನಿನ್ನ. ಮಿಸ್ಟರ್ ಧ್ರುವ ವಸಿಷ್ಠ, ನೀವು ಇದನ್ನೆಲ್ಲ ಸರಿ ಮಾಡೋ ಕಾಲ ಮೀರ್ ಹೋಗಿತ್ತು. ನಾನು ಇಷ್ಟು ವರ್ಷದಿಂದ ಬೆಳೆಸ್ಕೊಂಬಂದ ಕೋಪ, ದ್ವೇಷ, ಅಸೂಯೆ, ಸಿಟ್ಟು, ಇದಕ್ಕೆಲ್ಲ ಇವತ್ತು ಉತ್ತರ ಸಿಗತ್ತೆ. ಈ ಹೋರಾಟದಲ್ಲಿ, ನನ್ನ ಯುದ್ಧದಲ್ಲಿ ನೀವ್ಯಾರು ನನ್ನನ್ನ ಏನು ಮಾಡೋದಕ್ಕಾಗಲ್ಲ. ಪ್ರಪಂಚದಲ್ಲಿ ಕೆಡ್ತಾ ಇರೋದಿಲ್ಲ ಅನ್ನೋ ಮಾತನ್ನ ಸುಳ್ಳು ಮಾಡ್ಬಿಟ್ರಿ ನೀವು. ನಿಮ್ಮನ್ನ ಹೆತ್ತದಾಗಿಂತ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ವಿ. ಯಾಕೆ ಈ ತರ ಮಾಡಿದ್ರಿ? ಹೆತ್ತ ಮಕ್ಕಳ ಹಾಗೆ ನೀವು ಹೆತ್ತ ಮಕ್ಕಳಲ್ವಲ್ಲ. ದೇವರಿದಾನೆ ಅನ್ನೋದು ನಿಜ ಆಗಿದ್ರೆ ನಿನ್ನ ಮನೆಗೆ ಬೆಂಕಿ ಬೀಳ್ತಾ ಇರಲಿಲ್ಲ, ನಿನ್ನ ಕುಟುಂಬ ಬೇರೆ ಬೇರೆ ಆಗ್ತಾ ಇರಲಿಲ್ಲ, ನಿನಗೆ ನೀನು ಯಾರು ಅನ್ನೋದೇ ಮರ್ತು ಹೋಗ್ತಾ ಇರಲಿಲ್ಲ, ನಿನ್ನ ಎರಡನೇ ಮಗ ವಿಕ್ಕಿ ಸಾಯ್ತಾ ಇರಲಿಲ್ಲ, ನಿನ್ನ ಮೊದಲನೇ ಮಗ ವೇದಾಂತ್ ಯಾರಿಗೂ ಗೊತ್ತಿಲ್ಲದೆ ಮನೆ ಮಠ ಊರು ಕೇರಿ ಬಿಟ್ಟು ಹೋಗ್ತಾ ಇರಲಿಲ್ಲ.